ಇನ್ನ ಸಿದ್ದರಾಮಯ್ಯನವರ ಬಜೆಟ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು ಸಹಜವಾಗಿ ಟೀಕೆಯನ್ನ ಮಾಡ್ತಾರೆ. ಜೆಡಿಎಸ್ ನಾಯಕರು ಕೂಡ ಟೀಕೆಯನ್ನ ಮಾಡ್ತಾರೆ. ಯಾರ್ಯಾರು ಯಾವ ರೀತಿಯಾಗಿ ಟೀಕೆ ಮಾಡಿದ್ದಾರೆ ನಿಮಗೆ ತೋರಿಸ್ತಾ ಇದ್ದೀವಿ, ದೃಶ್ಯಾವಳಿಗಳು ಗಮನಿಸಬಹುದು. ಚೊಂಬಿಡ್ಕೊಂಡು ಟೀಕೆಯನ್ನ ಮಾಡಿರುವಂಥದ್ದು. ಅಂದ್ರೆ ರಾಜ್ಯದ ಜನಕ್ಕೆ ಚೊಂಬು ಕೊಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಅಂತ. ಈ ಬಜೆಟ್ನಲ್ಲಿ ಏನೂ ಇಲ್ಲ, ಸಾಲ ಮಾಡಿ ತುಪ್ಪ ತಿನ್ನಿ ಅನ್ನುವಂಥ ರೀತಿಯಲ್ಲಿ ಬಜೆಟ್ ಅನ್ನ ಮಂಡಿಸಿದ್ದಾರೆ ಸಿದ್ದರಾಮಯ್ಯನವರು ಅನ್ನುವಂಥದ್ದು ಇವರ ಆರೋಪ. ಸಾಹಿತ್ಯಗಳು ಯಾರೋ ಇವತ್ತು ಬಜೆಟ್ ಪುಸ್ತಕವನ್ನ ಬರೆದುಕೊಟ್ಟಂತೆ ಕಾಣ್ತಾ ಇದೆ. ಕೇಳೋದಕ್ಕೆ ತುಂಬಾ ಚೆನ್ನಾಗಿತ್ತು, ಓದಕ್ಕೂ ಕೂಡ ತುಂಬಾ ಚೆನ್ನಾಗಿತ್ತು ಮುಖ್ಯಮಂತ್ರಿಗಳಿಗೆ ಬಹುಶಃ. ಆದರೆ ರಾಜ್ಯದ ಜನತೆಗೆ ಇದು ಯಾವುದೇ ಪ್ರಯೋಜನ ಆಗಿಲ್ಲ ಅನ್ನೋದು ಸತ್ಯ. 17ನೇ ಬಜೆಟ್ ಈ ನಾಡಿನ ಜನತೆಗೆ ದೊಡ್ಡ ಚೊಂಬನ್ನ ಮುಖ್ಯಮಂತ್ರಿಗಳು ನೀಡಿದ್ದಾರೆ ಅನ್ನೋದು ಸ್ಪಷ್ಟ. ಸರ್ವರಿಗೂ ತೆರಿಗೆ ಮಾರಿ ಹಬ್ಬ ಮುಂದಕ್ಕೆ ಕಾದಿದೆ. ಮಾರಿ ಹಬ್ಬ ಇನ್ನು 12 ತಿಂಗಳು, ಪ್ರತಿ ತಿಂಗಳು ಬರ್ತ್ ಮಾಡ್ಕೊಳ್ಳಿ. ತೆರಿಗೆಗಳ ಹೊರೆಯನ್ನ ಆಗ್ಲೇ ತಯಾರು ಮಾಡಿದ್ದಾರೆ. ಪೆಟ್ರೋಲ್ ಇರ್ಬೋದು, ಡೀಸೆಲ್ ಇರ್ಬೋದು, ಹಾಲ್ ಇರ್ಬೋದು, ಆಲ್ಕೋಹಾಲ್ ಅಂತೂ ಗ್ಯಾರಂಟಿ. ಇದು ಸಿದ್ದರಾಮಯ್ಯನವರ ಕಳಪೆ ಬಡ್ಜೆಟ್. ಇದು ಕಳೆದ 3 ವರ್ಷದಲ್ಲಿ 4.5 ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ ಸಿದ್ದರಾಮಯ್ಯ. 4.5 ಲಕ್ಷ ಕೋಟಿ. ನಮ್ದು ಈಗ 8 ಲಕ್ಷ ಕೋಟಿ, 824 ಕೋಟಿ ನಾವು ಸಾಲ ನಮ್ಮ ತಲೆ ಮೇಲೆ ಇದೆ. ಈಗ ಯಾವುದೇ ಸರ್ಕಾರ ಬರಲಿ, ಯಾವುದೇ ಪಕ್ಷ ಇರಲಿ, ಯಾರೇ ಮುಖ್ಯಮಂತ್ರಿ ಇರಲಿ ಅಥವಾ ಹಣಕಾಸು ಸಚಿವರಿರಲಿ, ಸಾಲ ಇಲ್ಲದೆ ಯಾರು ಕೂಡ ಬಜೆಟ್ ಅನ್ನ ಮಂಡಿಸೋದಿಲ್ಲ. ಈಗ ಎಕ್ಸಾಂಪಲ್ ನೋಡೋದಾದ್ರೆ ಬೊಮ್ಮಾಯಿ ಅವರು ಮಾಡಿದ್ರು, ಯಡಿಯೂರಪ್ಪನವರು ಮಾಡಿದ್ರು, ಕುಮಾರಸ್ವಾಮಿ ಅವರು ಕೂಡ ಸಾಲವನ್ನ ಮಾಡಿದ್ರು. ಇನ್ನ ನಾವು ಸೆಂಟ್ರಲ್ ಗೌರ್ಮೆಂಟ್ ವಿಚಾರಕ್ಕೆ ಬರೋದಾದ್ರೆ ಮನಮೋಹನ್ ಸಿಂಗ್ ಇದ್ದಂತ ಸಂದರ್ಭದಲ್ಲಿ 54 ಲಕ್ಷ ಕೋಟಿ ಇತ್ತು. ಈಗ 200 ಲಕ್ಷ ಕೋಟಿಯಷ್ಟು ಸಾಲ ಇರುವಂತದ್ದು. ಆದ್ರೆ ಯಾವ ಕಾರಣಕ್ಕೋಸ್ಕರ ಸಾಲವನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಸಿದ್ದರಾಮಯ್ಯನವರಿಗೆ. ಅದಕ್ಕೆ ಈಗ ಸಾಕಷ್ಟು ಟೀಕೆ ವ್ಯಕ್ತವಾಗ್ತಾ ಇರುವಂಥದ್ದು. ನೋಡೋಣ, ಇನ್ನು ಬಜೆಟ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಶ್ಲೇಷಣೆ ಮಾಡ್ತಾ ಹೋದ್ರೆ, ಇನ್ ಡೆಪ್ತ್ ಆಗಿ ಹೋಗ್ತಾ ಹೋದ್ರೆ ಅಲ್ಲಿ ಏನೇನಾಗಿದೆ ಅನ್ನುವಂಥದ್ದು ನೆಕ್ಸ್ಟ್ ಗೊತ್ತಾಗ್ತಾ ಹೋಗುತ್ತೆ. ಅದ್ರ ಬಗ್ಗೆನೂ ಕೂಡ ಅಪ್ಡೇಟ್ಸ್ ಅನ್ನ ಕೊಡ್ತಾ ಹೋಗ್ತಾರೆ.